ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಂದುಕೊರತೆ ಸಭೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಸಭೆ. ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿಯವರ ನೇತೃತ್ವದಲ್ಲಿ ನಡೆದ ಸಭೆ. ಇದೇ ಸಮಯದಲ್ಲಿ ಮಾತನಾಡಿದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿಯವರು ಹಲವಾರು ಸಮಸ್ಯೆಗಳನ್ನ ನಾವು ಬಗೆಹರಿಸುತ್ತೇವೆ, ನಮ್ಮಿಂದ ನಿಮಗೆ ಸಹಕಾರ ನೀಡುತ್ತೇವೆ ಅಂತ ಹೇಳಿದರು. ಬಸವನ ಬಾಗೇವಾಡಿ, ಮುದ್ದೇಬಿಹಾಳ, ತಾಳಿಕೋಟೆ, ನಿಡಗುಂದಿ, ಕೋಲಾರ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ತಾಳಿಕೋಟೆ ಪಿಎಸ್ಐ ರಾಮನಗೌಡ ಸಂಕನಾಳ, ನಿಡಗುಂದಿ ಪಿಎಸ್ಐ ಶಿವಾನಂದ ಪಾಟೀಲ್, ಮುದ್ದೇಬಿಹಾಳ್ ಪಿಎಸ್ಐ ತಿಪ್ಪಾರೆಡ್ಡಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಠಾಣೆಯ ಉಪವಿಭಾಗ ವ್ಯಾಪ್ತಿಯ ವಿವಿಧ ದಲಿತ ಪರ ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಅಂದ್ರೆ ಇವರು ಯಾರು ಸಪ್ಲೈ ಮಾಡಿದ್ದಾರೆ, ಈಗ ಪ್ರತಿಯೊಂದು ಬೀರ್ ಇರಲಿ ಅಥವಾ ಬೇರೆ ಎಕ್ಸೈಸ್ ಮಟೀರಿಯಲ್ಸ್ ಅಲ್ಲಿ ಓಟಿ ಪ್ಯಾಕೆಟ್ಸ್ ಇರುತ್ತಲ್ಲ, ಅದ್ರ ಮೇಲೆ ಒಂದು ನಮಗೆ ಕೋಡ್ ಸಿಗ್ತೈತಿ, ಬಾರ್ಕೋಡ್ ಇರ್ತೈತಿ. ಸೊ ಅದ್ರ ಮೇಲೆ ಒಂದು ನಂಬರ್ ಇರ್ತೈತೆ, ಅದು ಸೀರಿಯಲ್ ನಂಬರ್ ಇರ್ತೈತಿ. ಆ ನಂಬರ್ ಮೇಲೆ ನಾವೀಗ ಬಿಜಾಪುರದಾಗ ಕೇಳಿದೀವಿ ಅಂದರೆ ಎಕ್ಸೈಸ್ ಆಫೀಸ್ನಾಗ ಇದು ಈ ಬಾರ್ಕೋಡ್ ನಂಬರು ಯಾರಿಗೆ ಅಲಾಟ್ ಆಗೈತಿ, ಯಾವ ಬಾರ್ ಅವ್ರಿಗೆ ಅಥವಾ ಯಾವ ವೈನ್ ಶಾಪ್ ಅವ್ರಿಗೆ ಅಲಾಟ್ ಆಗಿದೆ ಅಂತ ಗೊತ್ತಾಗ್ತದೆ ನಮ್ಗೆ. ಅವ್ರನ್ನ ಅದ್ರ ಯೂಸ್ ಮಾಡಕತ್ತಿದ್ವಿ ನಾವೀಗ. ಯಾಕಂದ್ರೆ ಕೊಡಾಕಿದ್ದೇವೆ ಇವರೆಲ್ಲ. ಈಗ ಒಬ್ಬರಿಗೆ ಒಂದು ಎಕ್ಸೈಸ್ ಆಕ್ಟ್ ಪ್ರಕಾರ ಅದಕ್ಕೊಂದು ಮಿತಿ ಇದೆ, ಒಬ್ಬರಿಗೆ ಕನ್ಸಂಪ್ಷನ್ ಸಲುವಾಗಿ ಇಷ್ಟೇ ಕೊಡಬೇಕು ಅಂತ, ಅದೇ ಇಷ್ಟೇ ಕೊಡಬೇಕು ಅಂತಿದೆ. ಸೊ ಈಗ ಪ್ರತಿಯೊಬ್ಬರು ಒಯ್ಯವ್ರನ್ನೆಲ್ಲರೂ ಕೇಸ್ನಾಗ ಬುಕ್ ಮಾಡೋಕ್ಕೆ ಯಾಕೆ ಆಗಂಗಿಲ್ಲ ಅಂದರೆ ಎಕ್ಸೈಸ್ ಆ್ಯಕ್ಟ್ನೇ ಅದೇ ರೀತಿ ಇದೆ. ಫಾರ್ ಎಕ್ಸಾಂಪಲ್ ಬಿಯರ್ ಆದರೆ 9.1 ಲೀಟರ್ ಅಂದರೆ ಅರೌಂಡ್ ಒಂದು 12-13 ಬಿಯರ್ಗಳು ಕ್ಯಾರಿ ಮಾಡ್ಬೋದು. ಅದು ಬೇರೆ OC ಪ್ಯಾಕೆಟ್ಗಳು, OT ಪ್ಯಾಕೆಟ್ಗಳು ಅಂದರೆ 2.3 ಲೀಟರ್. ಸೊ ಅರೌಂಡ್ ಒಂದು 20 ಪ್ಯಾಕೆಟ್ಗಳು, 20 ಟೆಟ್ರಾ ಪ್ಯಾಕೆಟ್ ಬರ್ತಾವಲ್ಲ, ಒಂದು 20-30. ಅದಲ್ಲದೆ ಇನ್ನೊಂದೇನಪ್ಪ ಅಂತಂದ್ರೆ, ಹಳ್ಳಿಗಳಲ್ಲಿ ಮಕ್ಕಳಿಗೆ ಹಾಲಿನ ಪ್ಯಾಕೆಟ್ ಸಿಗಲ್ಲ ಕರೆಕ್ಟಾ. ನೀವು ಎಷ್ಟು ಬಂದರೂ ಎಷ್ಟು ಇಟ್ಟು ಮಾಡಿದ್ರು ಅದು ಕಂಟಿನ್ಯೂ ನಡೆದದು. ದಾರು ಅಂತೂ ಕಂಪಲ್ಸರಿ ನಡೆದದ. ನಾವು ಈಗಾಗಲೇ ಅಧಿಕಾರಿಯವ್ರು ಹೇಳಿದ್ರು ಅವರು ಮೂವತ್ತರ ಗಪ್ಪ ಆಗ್ತಾರೆ. ಅದರ ಬಗ್ಗೆ ತಾವು ಗಮನ ಹರಿಸಬೇಕು. ಅದಲ್ಲದೆ ಹಳ್ಳಿಗಳಲ್ಲಿ ಈಗ ಸರ್ಕಾರದಿಂದ ಅಂಬೇಡ್ಕರ, ಇಂದಿರಾ ಆವಾಸ, ಬಸವ, ಅನೇಕ ಸರ್ಕಾರದಿಂದ ವಸತಿ ಯೋಜನೆಗಳು ಮನೆ ಬರ್ತಾವೆ. ಅಂಥ ಸಮಯದಲ್ಲಿ ಒಂದು ಮರಳು ಉಸುಗಿನ ತೊಂದರೆ ಇರ್ತದೆ. ತಾವು ಹಳ್ಳಿಗಳಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಸ್ವಲ್ಪ ಪಂಚಾಯತಿ ಮಟ್ಟದ ಹಳ್ಳದ ಉಸುಗ ಕೊಡ್ಲಾಕ ಪರ್ಮಿಷನ್ ತಾವು ಹಳ್ಳಿಗಳಲ್ಲಿ ಕೊಟ್ಟರೆ ದಲಿತರ ಮನೆ ಕಟ್ಸ್ಕೋತಾರ. ಅದೊಂದು ವಿನಂತಿ. ಗ್ರಾಮ ಪಂಚಾಯತಿ ಅಧ್ಯಕ್ಷತೆಯಲ್ಲಿ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಮ್ಮುಖದಲ್ಲಿ, ಸದಸ್ಯರ ಸಮ್ಮುಖದಲ್ಲಿ ಒಂದು ಸಭೆ ಮಾಡಿ SC STಗೆ ಇಷ್ಟು ಮೀಸಲಾಗಿರಬೇಕು ದುಡ್ಡು ಅಂತೇಳಿ ಅದನ್ನು ತೆರವು ಮಾಡ್ತಾರೆ. ತದನಂತರ ಅದಾದಮೇಲೆ ಈ SC ST ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ ಬೇರೆ ಜಿಲ್ಲೆಗೆ ಕಲೀಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಅದು ದುಡ್ಡು ನಿರ್ಧರಿಸ್ತಾರೆ. ಅದಕ್ಕಾಗಿ ನಾವು ಆ ವಿಷಯ ಪ್ರಸ್ತಾಪ ಮಾಡಿದ್ದೇವೆ. ಅದು ತಾಲೂಕ್ ಪಂಚಾಯತಿಯಲ್ಲಿ ಬರ್ಕೊಂಡಿರಿ. ದಯವಿಟ್ಟು ತಾಲೂಕ್ ಪಂಚಾಯತಿ ಅಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಅಂತ ಹೇಳಕತ್ತಿದ್ದು ಸರ್. ಟೋಟಲಿ ನಾವು ಬರ್ತಕ್ಕಂಥ 15 ಗ್ರಾಮ ಪಂಚಾಯತಿ ಬಸವನಬಾಗೇವಾಡಿಯಲ್ಲಿ ತಾಲೂಕಿನಲ್ಲಿ ಬರ್ತಕ್ಕಂಥ 15, ಮೊದಲ 127 ಇರ್ತಕ್ಕಂಥ ತಾಲೂಕಿನಲ್ಲಿ ಮೊದಲು 38 ಗ್ರಾಮ ಪಂಚಾಯತಿ ಇದ್ದು, ಈಗ 15 ಪಂಚಾಯತಿ ನಮ್ಮ ತಾಲೂಕಿನಲ್ಲಿ ಬರ್ತಾವೆ ಸರ್. ಅದಕ್ಕೆ 15 ಪಂಚಾಯತಿ ಬರ್ಕೊತೀವಿ. ಒಂದು ಹೌದು ಸರ್, ಇದೆ ದುಡ್ಡಿದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ, ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.